ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಅನ್ನಪೂರ್ಣ ಅಡುಗೆ ಚಾನಲ್ಗೆ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ನೋಡಿ. ನಾನಿವತ್ತು ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ ನೋಡಿ ಹೇಗಂತ. ಹಿಂದೆ ಒಂದೆರಡು ಮೂರು ಸಲ ಹಾಕಿದ್ದೆ. ಕೆಲವರೆಲ್ಲ ಕೇಳ್ತಾ ಇದ್ರಲ್ಲ ರೊಟ್ಟಿ ಮಾಡೋದ್ರ ಬಗ್ಗೆ. ನೋಡಿ, ಇದು 1 ಗ್ಲಾಸ್ ತೊಗೊಂಡಿದ್ದೀನಿ ಜೋಳದಿಟ್ಟು. ಎಲ್ಲ ಇದನ್ನು ಫ್ಲೋರಿಂಗ್ ಮಾಡಿಸಿ ಆಮೇಲೆಲ್ಲ ಅದನ್ನು ಜರಡಿ ಹಿಡಿದು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದು ಹಿಟ್ಟು. ಇದರಿಂದ 1.5 ಗ್ಲಾಸ್ ತೊಗೊಳ್ತೀನಿ. 1 ಗ್ಲಾಸ್ ಅಂದರೆ ಕಡಿಮೆ ಆಗ್ತವೆ. 1.5 ಗ್ಲಾಸ್ ತೊಗೊಂಡ್ರೆ 3 ಜನ ತಿನ್ಬೋದು ನೋಡಿ. ಇದು ಒಣ ಹಿಟ್ಟು ತೆಗಿತಾ ಇದ್ದೀನಿ. ಇದು ನಾವು ರೊಟ್ಟಿ ಮಾಡ್ತೀವಲ್ಲ ಆವಾಗ ಇದನ್ನು ಹಾಕ್ಕೊಳ್ಬೇಕು ಕೆಳಗಡೆ. ರೊಟ್ಟಿ ಮಾಡೋದು, ಆ ರೊಟ್ಟಿ ತಟ್ತಾ ಇರ್ತೀವಲ್ಲ ಕೆಳಗಡೆ ಹಾಕ್ಕೊಂಡು ತಟ್ಟಬೇಕು ನೋಡಿ. 1 ಗ್ಲಾಸ್, ಅದೇ ಗ್ಲಾಸಿಂದ 1 ಗ್ಲಾಸ್ ನೀರು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಒಲೆ ಮೇಲೆ. ಈಗ 1 ಗ್ಲಾಸು ಕಡಿಮೆ ಅನಿಸ್ತು, ಇನ್ನೂ ಅರ್ಧ ಗ್ಲಾಸ್ ಹಾಕ್ಕೊಂಡೆ. 1.5 ಗ್ಲಾಸ್ ಜೋಳದಿಟ್ಟು. ನೋಡಿ, 1.5 ಗ್ಲಾಸ್ ಜೋಳದಿಟ್ಟು ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಮರಳುವಾಗ ಸ್ವಲ್ಪ ಹೀಗೆ ಹಿಟ್ಟು ಹಾಕ್ಕೋಬೇಕು. 1-2 ಸ್ಪೂನು, 2-3 ಸ್ಪೂನ್ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಕಬೇಕು. ಮುದ್ದೆ ಥರ ಆಗಲ್ಲ, ಅದಕ್ಕಿಂತ ಸ್ವಲ್ಪ ಮುದ್ದೆ ಅಷ್ಟು ಗಟ್ಟಿಯಾಗಲ್ಲ, ಸ್ವಲ್ಪ ನೀರಾಗಿರುತ್ತೆ. ಆ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಈ ಒಣ ಹಿಟ್ಟಿಗೆ ಹಾಕ್ಕೊಂಡು ನಾದಬೇಕು ನೋಡಿ. ಈಗ ಈ ಒಣ ಹಿಟ್ಟಿಗೆ ಹಾಕ್ಕೊಳ್ತೀನಿ. ಇದು 1.5 ಗ್ಲಾಸ್ ಹಾಕ್ಕೊಂಡಿದ್ನಲ್ಲ, ಅದರಲ್ಲಿ 2 ಸ್ಪೂನ್ ಅದರಲ್ಲಿ ಹಾಕ್ಕೊಂಡು ಕಲಿಸಿದ್ದೀನಿ ನೋಡಿ. ಹೀಗಾಗಿದೆ, ಈ ಥರ ಹಾಕಬೇಕು ನೋಡಿ. ಇದಕ್ಕೆ ಹಾಕಿ ಕಲಿಸ್ಬೇಕು. ಈಗ ಒಣ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಲ್ಲ, ಈ ಒಣ ಹಿಟ್ಟಿಗೆ ಇದನ್ನು ರೊಟ್ಟಿ ಜೋಳದ್ದು ಮುದ್ದೆ ಥರ ಆಗಿದೆಯಲ್ಲ, ಅದನ್ನು ಈ ಹಿಟ್ಟಿಗೆ ಕಲಿಸ್ಕೋಬೇಕು. ಬಿಸಿ ನೀರು ಹಾಕಿ ಕುದಿಸಿದ್ಮೇಲೆ ಅದನ್ನು ಈಗ ಹಾಗೆ ಚೆನ್ನಾಗಿ ಕಲಿಸ್ಬೇಕು ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ಸ್ವಲ್ಪ ಕೈಗೆ ಒಂದೊಂದು ಹನಿ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದಬೇಕು ನೋಡಿ. ಇದು ಸ್ವಲ್ಪ ಅಂಟ್ಕೊಂಡಿತ್ತಲ್ಲ ಸ್ಪೂನ್ಗೆ, ಅದು ಕೂಡ ತೆಗೆದೆ ನೋಡಿ. ಈಗ ನಾದ್ತಾ ಇದ್ದೀನಿ ನೋಡಿ. ಒಂದೇ ಹನಿ ನೀರು, ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಚಿಮ್ಸ್ಕೊಂಡು ನಾದಬೇಕು. ಬಿಸಿ ಇರುತ್ತೆ, ಬಿಸಿ ಇರೋದ್ರಿಂದ ಆವಾಗವಾಗ ತಣ್ಣೀರಲ್ಲಿ ಕೈ ಎದ್ದಿ ಮತ್ತೆ ನಾದಬೇಕು. ಮತ್ತು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಗಟ್ಟಿ ಅನಿಸಿದ್ರೆ ಮಾತ್ರ ಹಾಕ್ಕೊಳ್ಬೇಕು. ಇದೇನು ಗಟ್ಟಿ ಸರಿ ಇದೆ ಇದು, ಅದಕ್ಕೆ ನೀರು ಹಚ್ಕೊಂಡು ನಾದ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಜಿಗಿ ಇರುತ್ತೆ, ಏಕೆಂದರೆ ರೊಟ್ಟಿ ಹರಿಯೋದಿಲ್ಲ. ನಾವು ಲಟ್ಸಿ ಕೂಡ ಮಾಡ್ಬೋದು. ಇದನ್ನು ಚಪಾತಿ ಲಟ್ಸಿದ ಥರ ಲಟ್ಸಿ ಕೂಡ ಮಾಡ್ಬೋದು. ಈಗ ಅದನ್ನೊಂದು ಪಾತ್ರೆಯಲ್ಲಿ ಎಷ್ಟಾಗುತ್ತೆ ನೋಡೋಣ ಬನ್ನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ತೀನಿ. ಹಣ ನೋಡಿ, 1 2 3 4 5 6 7 ರೊಟ್ಟಿ ಹಾಕ್ತಾವೆ ನೋಡಿ. 1.5 ಆ ಚಿಕ್ಕ ಕಾಫಿ ಕುಡಿಯೋ 1.5 ಗ್ಲಾಸ್ ಹಿಟ್ಟು ತೊಗೊಂಡಿದ್ದೆ, ಅದಕ್ಕೆ 7 ರೊಟ್ಟಿ ಆಗ್ತವೆ. ಆರಾಮಾಗಿ 3 ಜನ ಊಟ ಮಾಡ್ಬೋದು. 2 ರೊಟ್ಟಿ ಥರ 3 ಜನ ಊಟ ಮಾಡ್ಬೋದು. ಇನ್ನು ಸ್ವಲ್ಪ ಹೆಚ್ಚಿಗೆ ಬೇಕಾದರೆ ಒಂದು ಅರ್ಧ ರೊಟ್ಟಿ ತೊಗೊಳ್ಬೋದು, ಒಂದು ಎಕ್ಸ್ಟ್ರಾನೇ ಆಗುತ್ತೆ ನೋಡಿ. ಇದನ್ನು ನೀರು ಹಚ್ಚೋಕ್ಕೆ, ರೊಟ್ಟಿ ಮಾಡ್ತೀವಲ್ಲ, ರೊಟ್ಟಿ ಹಾಕಿದ ಮೇಲೆ ಇದನ್ನು ನೀರು ಹಚ್ಚೋಕ್ಕೆ ತೊಗೊಂಡಿದ್ದೀನಿ. ಈಗ ಹಂಚಿಡಬೇಕು. ಜೋಳದ ರೊಟ್ಟಿ ಮಾಡೋಕ್ಕೆ ಹಂಚು ಬೇರೆ ಸಿಗುತ್ತೆ, ಬೇರೆ ಥರ. ಆ ಥರ ಹಂಚಿದ್ರೇ ರೊಟ್ಟಿ ಚೆನ್ನಾಗಿ ಬರೋದು. ಈ ದೋಸೆ ಹಂಚು ಅಥವಾ ಚಪಾತಿ ಮಾಡ್ತೀವಲ್ಲ, ಆ ಥರ ಹಂಚಿಗೆ ಬರಲ್ಲ. ಇದು ರೊಟ್ಟಿ ಹಂಚೆ ಬೇರೆ ಸಿಗುತ್ತೆ ನೋಡಿ. ಈ ಥರ ಇರಬೇಕು, ಕಬ್ಬಿಣದ್ದು. ಸ್ವಲ್ಪ ಅಗಲನೇ ಇದೆ ಇದು. ಎಷ್ಟು ದೊಡ್ಡ ರೊಟ್ಟಿ ಮಾಡಿದರೆ ಬೇಕಾದರೂ ಹಾಕ್ಬೋದು ಇದಕ್ಕೆ. ನಾನು ಇಲ್ಲೇ ತೊಗೊಂಡಿದ್ದು ಬಸವನಗುಡಿಯಲ್ಲಿ ನೋಡಿ. ಈಗ ಗ್ಯಾಸ್ ಹಚ್ತೀನಿ.
ಹಚ್ಚಿ ಸ್ವಲ್ಪ ಹೊತ್ತು ಕಾಯುತ್ತೆ. ನಾನು ರೊಟ್ಟಿ ಒಂದು ತಟ್ಟೋದ್ರಲ್ಲೇ ಅದು ಹಂಚು ಕಾಯುತ್ತೆ. ನಾನೀಗ ರೊಟ್ಟಿ ಮಾಡ್ತೀನಿ ನೋಡಿ. ನಾನು ತೋರಿಸಿದ ಥರ ಮಾಡಿ ನೀವು ಸುಮ್ಮನೆ ಈಸಿಯಾಗಿ ಬರುತ್ತೆ. ಮೊದಲಿಂದನೇ ಲಟ್ಸ್ಕೊಂಡು ಕೂಡ ಮಾಡ್ಬೋದು. ಅದಕ್ಕೆ ನಾನು ಮೊದಲು ಒಂದು ಸ್ವಲ್ಪ ತಟ್ತೀನಿ, ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ತೆಳ್ಳಗಾಗಬೇಕಂತ ಲಟ್ಸಿದ್ದೀನಿ ಅಷ್ಟೇ. ನೋಡಿ, ಇದು ಮೊದಲಿನ ರೊಟ್ಟಿ ತೋರಿಸ್ತಾ ಇದ್ದೀನಿ ನಾನು. ಹೀಗೆ ಚೆನ್ನಾಗಿ ಕಾಯಿನ್ ಥರ ಮಾಡ್ಕೋಬೇಕು. ಅದನ್ನು ರೊಟ್ಟಿ ಹಿಟ್ಟನ್ನು ಒಂದೊಂದೇ ತೊಗೊಂಡು ಮತ್ತು ಈಗ ತಟ್ತಾ ಇರಬೇಕು. ನಾವು ಈಗ ತಟ್ಟಿದರೆ ಅಗಲ ಆಗುತ್ತೆ ರೊಟ್ಟಿ. ನೋಡಿ, ರೊಟ್ಟಿ ತಟ್ತಾ ಇದ್ದೀನಿ. ಇದೇ ಮೆಥಡಲ್ಲಿ ಮಾಡಿ ತುಂಬ ಈಸಿನೇ ಬರುತ್ತೆ ರೊಟ್ಟಿ. ಎಲ್ಲ ರೊಟ್ಟಿ ಎಷ್ಟು ಕಷ್ಟ ಅಂತಿರ್ತಾರೆ. ಅದೇನು ಕಷ್ಟ ಇಲ್ಲ, ತುಂಬ ಈಸಿನೇ ಮಾಡ್ಬೋದು. ಈ ಥರ ಹಿಟ್ಟು ನಾದ್ಕೊಂಡು ಮಾಡಿದರೆ ತುಂಬ ಜಿಗಿ ಇರುತ್ತಲ್ಲ, ಲಟ್ಸ್ಬೋದು. ಇದನ್ನು ತುಂಬ ಚೆನ್ನಾಗಿ ಲಟ್ಸೋಕ್ಕೆ ಕೂಡ ಬರುತ್ತೆ. ತುಂಬ ಬೇಗನೆ ಆಗುತ್ತೆ. ಇನ್ನೂ ರೊಟ್ಟಿ ಸುಟ್ಟಿರಲ್ಲ, ಅವಾಗೆ ನಾವು ಲಟ್ಸಿ ಇಟ್ಕೊಂಡಿರ್ತೀವಿ. ಆಗಲೇ ತುಂಬ ಈಸಿನೇ ಇದು ಮೆಥಡು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ನೋಡಿ, ಇಷ್ಟು ತಟ್ಟಿದ್ದೀನಿ. ಈಗ ಸ್ವಲ್ಪ ದಪ್ಪ ಆಗಿದೆ ಅಂತ ಮೇಲೆ ಸ್ವಲ್ಪ ಲಾಸ್ಟಲ್ಲಿ ಅಂಚೆಲ್ಲ ಸ್ವಲ್ಪ ಲಟ್ಟಿಸ್ತೀವಿ. ಅದರಿಂದ ತೀಡಿದರೆ ತುಂಬ ಚೆನ್ನಾಗಿ ತೆಳ್ಳಗಾಗುತ್ತೆ. ನೋಡಿ, ಈಗ ಆಗಿದೆ ನೋಡಿ. ಇಷ್ಟು ದಪ್ಪ ಅನಿಸುತ್ತೆ. ಸ್ವಲ್ಪ ಮೇಲೆ ಲಟ್ಟಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ, ಮೇಲೆ ಒಂದು ಸ್ವಲ್ಪ ಹೀಗೆ ಸ್ವಲ್ಪ ಲಟ್ಸಿದ್ರೆ ಅದು ತೆಳ್ಳಗಾಗುತ್ತೆ ರೊಟ್ಟಿ. ಸ್ವಲ್ಪ ಅಗಲ ಕೂಡ ಆಗುತ್ತೆ. ತಿನ್ನೋಕ್ಕೆ ಕೂಡ ತೆಳ್ಳಗೆ ರೊಟ್ಟಿ ತೆಳ್ಳಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸುಡೋದು ಕೂಡ ಬೇಗನೆ ಸುಡುತ್ತೆ. ಈಸಿಯಾಗಿ ಸುಡ್ಬೋದು ರೊಟ್ಟಿನ. ನೋಡಿ, ಇಷ್ಟು ಅಗಲ ರೊಟ್ಟಿ ಆಯ್ತದೆ ಫುಲ್ಲು. ನೋಡಿ, ಹೀಗೆ ತಗೊಂಡು ಹಾಕಬೇಕು. ಏನೂ ಹರಿಯೋದಿಲ್ಲ, ಹರಿಯೋ ಚಾನ್ಸೇ ಇರಲ್ಲ. ಚೆನ್ನಾಗಿ ಜಿಗಿ ಇರುತ್ತಲ್ಲ, ಅದು ಹರಿಯೋದಿಲ್ಲ. ಜಿಗಿ ಏನಾದರೂ ಕಮ್ಮಿ ಇದ್ದರೆ ಹರಿಯುತ್ತೆ. ಜಿಗಿ ಚೆನ್ನಾಗಿ ಹಾಕಿದ್ದೀವಲ್ಲ, ಅದು ಹರಿಯೋದಿಲ್ಲ. ತುಂಬ ಈಸಿನೇ ಇದು ಮಾಡೋಕ್ಕೆ. ರೊಟ್ಟಿ ಮಾಡೋದು ತುಂಬ ಈಸಿನೇ. ನಾವೆಲ್ಲ ರೊಟ್ಟಿ ಊಟ ಅದೆಲ್ಲ ಹೋಗಿ 250 ಕೊಟ್ಟು ಊಟ ಮಾಡಿ ಅಷ್ಟು ದೂರ ಹೋಗಿ ಊಟ ಮಾಡೋದು ಬದಲು ಮನೆಯಲ್ಲೇ ಮಾಡ್ಕೋಬೋದು ರೊಟ್ಟಿ. ನೋಡಿ, ಇಷ್ಟಗ್ಲ ಆಗಿದೆ. ನೀವು ಬೇಕಾದರೆ ಚಿಕ್ಕದು ಕೂಡ ಮಾಡ್ಕೋಬೋದು. ಸ್ವಲ್ಪ ಹಿಟ್ಟು ಕಡಿಮೆ ತೊಗೊಂಡು ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಬರಲ್ಲಲ್ಲ, ಸ್ವಲ್ಪ ಚಿಕ್ಕದಾಗಿ ಮಾಡ್ಬೋದು ನೀವೆಲ್ಲ. ನೋಡಿ, ಎರಡನೇ ರೊಟ್ಟಿ ಮಾಡ್ತಾಯಿದ್ದೀನಿ. ಇದು ಸುಡ್ತಾ ಇದೆ ಆ ಕಡೆ ರೊಟ್ಟಿ ಹಂಚಿನ ಮೇಲೆ. ನಾವೇನಿಲ್ಲ ಅಂದರೂ ವಾರಕ್ಕೆ 2 ಸಲ ಅಥವಾ 3 ಸಲ ರೊಟ್ಟಿ ಮಾಡ್ತೀವಿ. ರೊಟ್ಟಿ, ಬದನೆಕಾಯಿ ಪಲ್ಯ ಮತ್ತು ಸೊಪ್ಪಿನ ಪಲ್ಯ ಮಾಡಿದ್ದೀವಿ ಈ ರೊಟ್ಟಿಗೆ ಇವತ್ತು. ಮತ್ತು ಬೇರೆ ದಿವಸದಲ್ಲಿ ಏನಾದರೂ ಕಾಳನ್ನು ಮಾಡಿರ್ತೀವಿ. ಆಮೇಲೆ ಬೇಳೆ ಕೂಡ ಮಾಡಿರ್ತೀವಿ ಸೊಪ್ಪು ಹಾಕಿ. ಆ ಥರ ಎಲ್ಲ ರೊಟ್ಟಿ ಬೇಳೆ ಮಾಡಿರ್ತೀವಲ್ಲ ಸೊಪ್ಪು ಹಾಕಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಅದರಲ್ಲಿ ಹತ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾರಲ್ಲಿ, ಸೊಪ್ಪು ಸಾರಲ್ಲಿ. ಇದು ಯಾವುದೇ ಥರ ಪಲ್ಯ ಹಾಕ್ಕೊಂಡು ತಿಂದರೂ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ. ಆಲೂಗಡ್ಡೆ ಪಲ್ಯ ಒಂದು ಚೆನ್ನಾಗಿ ಅನಿಸಲ್ಲ ಇದಕ್ಕೆ. ಈ ಪನ್ನೀರು, ಪಾಲಕ್ ಪನ್ನೀರು ಈ ಥರ ಚೆನ್ನಾಗಿ ಅನಿಸಲ್ಲ ಇವಕ್ಕೆಲ್ಲ ಬೇಳೆ, ಸೊಪ್ಪಿನ ಪಲ್ಯ ಎಲ್ಲ ಬೇರೆ ಪಲ್ಯ, ಬದನೆಕಾಯಿ ಪಲ್ಯ, ಬೇರೆ ಯಾವುದೇ ಪಲ್ಯ ಹಾಕಲಿ, ಚವಳಿಕಾಯಿ ಪಲ್ಯ, ಗೋರೆಕಾಯಿ ಅಂತೀವಲ್ಲ, ಆ ಗೋರೆಕಾಯಿ ಪಲ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಚಟ್ನಿ ಪುಡಿಗಳನ್ನ ಕೂಡ ಹಾಕ್ಕೊಂಡು ತಿನ್ಬೋದು. ಮೊಸರು ಚಟ್ನಿ ಪುಡಿ, ಹುಚ್ಚೆಳ್ಳು ಅಂತೀವಲ್ಲ, ಹುಚ್ಚೆಳ್ಳು ಪುಡಿ ಹುಚ್ಚೆಳ್ಳು ಚಟ್ನಿ ಪುಡಿ, ಹಾಗೆ ಮೊಸರು ಹಾಕ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ.
ಇದರಲ್ಲಿ ಬರೀ ತುಪ್ಪ ಹಾಕ್ಕೊಂಡು ಉಪ್ಪು ಮೇಲೆ ಉದುರಿಸ್ಕೊಂಡು ತಿಂದರೂ ಕೂಡ ತುಂಬ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟಿಯಾಗಿರುತ್ತೆ. ಆ ಥರ ಕೂಡ ಮಕ್ಕಳು ಖಾರ ತಿನ್ನಲ್ಲ, ಪಲ್ಯ ತಿನ್ನಲ್ಲ, ಚಿಕ್ಕ ಮಕ್ಕಳಿಗೆ ಆ ಥರ ತಿನ್ನಿಸ್ಬೋದು. 2-3 ವರ್ಷದ ಮಕ್ಕಳಿಗೆ. ರೊಟ್ಟಿ ಎಲ್ಲರಿಗೂ ಒಳ್ಳೆಯದೇ, ಹೆಲ್ತಿ ಫುಡ್ ಇದು. ಇದರೆಲ್ಲ ಕ್ಯಾಲ್ಸಿಯಮ್ ಎಲ್ಲ ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಆಮೇಲೆ ರೊಟ್ಟಿ ತಿಂದರೆ ಗಟ್ಟಿ ಕೂಡ ಇರ್ತಾರೆ. ನೋಡಿ 2 ರೊಟ್ಟಿ ತಿಂದುಬಿಡಿ ಬೆಳಿಗ್ಗೆನೇ. ಮಧ್ಯಾಹ್ನ 3 ಗಂಟೆ ಆದರೂ ಹಸಿವೆ ಆಗೋಲ್ಲ. 2 ಗಂಟೆ 3 ಗಂಟೆವರೆಗೂ ಇರ್ಬೋದು. ನೋಡಿ ಈ ಥರ ಒಂದು ಬಟ್ಟೆ ತೊಗೊಂಡು ಮೇಲೆ ಎಲ್ಲಿ ಸುಟ್ಟಿರಲ್ಲ ಅಲ್ಲಿ ಒತ್ತಿದರೆ, ಈಗ ಪ್ರೆಸ್ ಮಾಡಿದರೆ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಸುಡುತ್ತೆ ಅದು ರೊಟ್ಟಿ. ಅದಕ್ಕೋಸ್ಕರ ಈ ನ್ಯಾಪ್ಕಿನ್ನಿಂದ ಹೀಗೆ ಅದನ್ನು ಪ್ರೆಸ್ ಮಾಡಿ ಸುಡಬೇಕು. ಎಲ್ಲ ಕಡೆ ಚೆನ್ನಾಗಿ ಹಸಿ ಬಿಸಿ ಇರಲ್ಲ, ಚೆನ್ನಾಗಿ ಸುಟ್ಟಿರುತ್ತೆ. ನೋಡಿ ರೊಟ್ಟಿ ರೆಡಿಯಾಗಿದೆ. ಫಸ್ಟ್ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಎಲ್ಲರೂ ಮಾಡಿ ನೋಡಿ. ಇದೇ ಮೆಥಡಲ್ಲಿ ತುಂಬ ಈಸಿಯಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು. ನೋಡಿ 2ನೇದು ಕೂಡ ಲಟ್ಟಿಸ್ಕೊಂಡಿದ್ದೀನಿ. ನೋಡಿ ಇದನ್ನು ಹಂಚಿಗೆ ಹಾಕೋಕ್ಕೆ ಏನು ಕಷ್ಟ ಆಗಲ್ಲ, ಹರಿಯೋದಿಲ್ಲ ಕೂಡ. ತುಂಬ ಚೆನ್ನಾಗಿ ಜಿಗಿ ಇರುತ್ತಲ್ಲ, ಹರಿಯೋದಿಲ್ಲ. ಏನೊಂದು 1/2 ಅವರಲ್ಲಿ ಒಂದು 7-8 ರೊಟ್ಟಿ ಮಾಡ್ಬೋದು. ಭಾಳ ಟೈಮು ಕೂಡ ಹಿಡಿಯಲ್ಲ. ಇದು ಬೇಗನೆ ಸುಡುತ್ತೆ, ಅಂಥ ಲೇಟ್ ಏನಾಗಲ್ಲ. ಇನ್ನು ರಾಗಿ ರೊಟ್ಟಿ ಅಂತೀವಲ್ಲ, ಅದು ರಾಗಿ ರೊಟ್ಟಿ ಸ್ವಲ್ಪ ಲೇಟಾಗಿ ಸುಡುತ್ತೆ, ಅದು ಬೇಗ ಬೇಯೋದಿಲ್ಲ. ಇದು ಸ್ವಲ್ಪ ಬೇಗನೆ ಸುಡುತ್ತೆ. ಇದು ರೊಟ್ಟಿ, ಜೋಳದ ರೊಟ್ಟಿ. ನೋಡಿ 3ನೇದು ಮಾಡ್ತಾಯಿದ್ದೀನಿ ನಾನು ಆಗಲೇ. ಅದನ್ನು ತಿರುವಿ ಹಾಕಿದ್ದೀನಿ. ಈಗ ಎಲ್ಲರಿಗೂ ಈ ಕಡೆ ಬೆಂಗಳೂರು ಕಡೆ ಎಲ್ಲ ರೊಟ್ಟಿ ಮಾಡೋದು ತುಂಬ ಕಷ್ಟ ಅಂತ ಇರ್ತಾರೆ. ಅದೇನು ಅಂಥ ಕಷ್ಟ ಅಲ್ಲ, ಮಾಡ್ಬೋದು. ಕಲಿತ್ರೆ ಎಲ್ಲರೂ ಮಾಡ್ಬೋದು. ಕಲೀಲಿಲ್ಲ ಅಂದರೆ ಸುಮ್ಮನೆ ಕಷ್ಟ ಅಂದ್ಕೊಂಡು ಕೂತ್ಕೊಂಡ್ರೆ ಅದು ಬರಲ್ಲ. 1-2 ಸಲ ಟ್ರೈ ಮಾಡಿ. ಈ ನಾನು ತೋರಿಸಿದ್ದೀನಲ್ಲ ಈ ಮೆಥಡಲ್ಲಿ ಟ್ರೈ ಮಾಡಿ, ಬೇಗ ಬರುತ್ತೆ. ರೊಟ್ಟಿ ಮಾಡೋಕ್ಕೆ ಎಲ್ಲರಿಗೂ ಬರುತ್ತೆ. ಈಗೇನು ಜೋಳದ ಹಿಟ್ಟು ರೆಡಿ ಕೂಡ ಸಿಗುತ್ತೆ. ಹಿಟ್ಟು ನಾವಂದರೆ ಊರಲ್ಲಿ ಕಳಿಸ್ತಾರೆ ನಮಗೆ, ಊರಲ್ಲಿಂದ ಎಲ್ಲ ರೆಡಿ ಮಾಡಿ. ಅದಕ್ಕೆ ನಾವಿಲ್ಲೇನು ಹಾಕ್ಸೋಕೆ ಹೋಗಲ್ಲ ಮಿಲ್ಗೆ. ಇಲ್ಲಿ ಒಂದೊಂದು ಸಲ ಹಾಕ್ಸಿದ್ರು ಕೂಡ ಅದು ಮೊದಲು ಅಕ್ಕಿ ಹಾಕಿಸಿ ಆಮೇಲೆ ಹಾಕಿಸ್ತೀವಿ. ಗೋಧಿ ಹಾಕಿದ ಮೇಲೆ ಹಾಕಿಸ್ಬಾರ್ದು ಜೋಳನ ಯಾವತ್ತು. ಅದು ರೊಟ್ಟಿ ಮಾಡುವಾಗ ಎಲ್ಲ ಸೀದೋಗುತ್ತೆ. ಅದಕ್ಕೋಸ್ಕರ ನಾವೇನಾದರೂ ಮಿಲ್ಲಿಗೆ ಹಾಕ್ಸಿದ್ರೆ ಅದಕ್ಕೆ ಮೊದಲು ಅಕ್ಕಿ ಹಾಕಿಸ್ಬೇಕು. ಒಂದು ಅರ್ಧ kg ಅಥವಾ 1/4 kg ಅಕ್ಕಿ ಹಾಕಿಸಿ ನಂತರ ನಾವು ಜೋಳ ಹಾಕಿಸ್ಕೋಬೇಕು. ಗೋಧಿ ಮೇಲೆ ಹಾಕಿಬಿಟ್ರೆ ಅದು ಚೆನ್ನಾಗಿ ಬರಲ್ಲ, ಸೀದೋಗುತ್ತೆ ರೊಟ್ಟಿ. ರಾಗಿ ಇದ್ದರೆ ಪರವಾಗಿಲ್ಲ, ರಾಗಿ ಏನೂ ಆಗೋಲ್ಲ. ಆದರೆ ಗೋಧಿ ಮೇಲೆ ಮಾತ್ರ ಹಾಕಿಸ್ಬಾರ್ದು ಜೋಳದ ಹಿಟ್ಟನ್ನು ಮಿಲ್ ಮಾಡಿಸುವಾಗ. ನಮಗೆಲ್ಲ ರೆಡಿ ಮಾಡೇ ಕಳಿಸ್ತಾರೆ, ಊರಿಂದ ಬರುತ್ತೆ. ನೋಡಿ ಈಗಾಗಲೇ 2-3 ರೊಟ್ಟಿ ಮಾಡಿದೆ ನಾನು. ಇನ್ನೊಂದು 5-6 ರೊಟ್ಟಿ ಆದರೆ ಆಯಿತು. ಬೇಗನೆ ಮಾಡ್ಬೋದು. ನಮಗೆಲ್ಲ ಬಂದಿರುತ್ತಲ್ಲ, ನಮ್ಗೆ ರೊಟ್ಟಿ ಮಾಡೋಕ್ಕೆ ಬರುತ್ತಲ್ಲ, ಅದಕ್ಕೆ ಬೇಗ ಈಸಿ ಅನಿಸುತ್ತೆ. ನೀವು ಹೊಸದಾಗಿ ಕಲಿಯೋರಿಗೆ ಸ್ವಲ್ಪ ನಿಧಾನವಾಗಿ ಮಾಡಿ, ಆಮೇಲೆ 1-2-3 ಸಲ ಪ್ರಾಕ್ಟೀಸ್ ಆದಮೇಲೆ ಬೇಗ ಮಾಡ್ಬೋದು ನೀವು ಕೂಡ. ರೊಟ್ಟಿ ಡೈಲಿ ತಿಂತಾ ಇರಲಿ, ಬೇಜಾರು ಬರಲ್ಲ. ಅದೇ ಚಪಾತಿ ಡೈಲಿ ತಿಂದರೆ ಬೇಜಾರು ಬರುತ್ತೆ. ರೊಟ್ಟಿ ಏನು ಬೇಜಾರು ಬರಲ್ಲ ಡೈಲಿ ತಿಂದರೆ ಕೂಡ. ಇದರಲ್ಲೆಲ್ಲ ಪಲ್ಯಗಳನ್ನು ಚೆನ್ನಾಗಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಏನು ಪಲ್ಯ ಮಾಡಿದ್ರು ಕೂಡ ಚಟ್ನಿ ಪುಡಿಗಳು ಇರ್ತಾವಲ್ಲ, ಅದಕ್ಕೆ ಮೊಸರು ಅಥವಾ ತುಪ್ಪ ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ.
ಅದಕ್ಕೆ ಹೇಳ್ತಾರಲ್ಲ, ಜೋಳ ತಿಂದವನು ತೊಳೆದು ಹಾಕಿರ್ತಾರೆ ಅಂತ. ಚೆನ್ನಾಗಿ ಗಟ್ಟಿ ಇರ್ತಾರೆ, ರೊಟ್ಟಿ ತಿಂದವರು ಗಟ್ಟಿ ಇರ್ತಾರೆ. ನೀವು ಮಾಡಿ ನೋಡಿ. ಎಲ್ಲರೂ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೋಡಿ, ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ. ಅದಕ್ಕೆ ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಬದನೆಕಾಯಿ ಪಲ್ಯ, ಸೊಪ್ಪಿನ ಪಲ್ಯ. ನೋಡಿ, ಇದಕ್ಕೆ ಈರುಳ್ಳಿ ಹೆಚ್ಚಾಕ್ಕೊಳ್ಬೇಕು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಕೂಡ ಹೆಚ್ಚಾಕ್ಕೊಂಡಿರ್ತೀನಿ ನಾನು, ಆಮೇಲೆ ಹಾಕ್ಕೊಳ್ತೀನಿ. ನೋಡಿ, ಎಲ್ಲ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ, ನೀವು ಮಾಡಿ ನೋಡಿ. ನೋಡಿ, ಇನ್ನೊಂದು 2 ರೊಟ್ಟಿ 3 ರೊಟ್ಟಿ ಇದೆ ಅಷ್ಟೇ ಮಾಡೋದು. ಇದು ಮೊದಲು 2 ರೊಟ್ಟಿ ಮೊದಲು ಮಾಡಿದ ಹಾಗೆ ಇದೆ. ಇದನ್ನು ನಮ್ಮ ಮಗಳು ತಿಂತಾ ಇದ್ಲು, ಹಾಗೆ ಬಿಸಿ ರೊಟ್ಟಿನೇ ಕೊಡ್ತಾಯಿದ್ದೀನಿ. ನೀವು ವಾರಕ್ಕೆ 2-3 ಸಲ ರೊಟ್ಟಿ ಮಾಡ್ತೀವಿ, ತುಂಬ ಚೆನ್ನಾಗಿ. ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ರೊಟ್ಟಿ ತಿಂದರೆ. ಶುಗರ್ನವ್ರಿಗಂತೂ ತುಂಬ ಒಳ್ಳೆಯದು. ನೋಡಿ, ತಟ್ತಾ ಇದ್ದೀನಿ. ಈಗ ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ, ಏಕೆಂದರೆ ಆಗಲೇ ರೊಟ್ಟಿ ಮಾಡೋ ವಿಧಾನ ಎಲ್ಲ ತೋರಿಸಿದ್ದೀನಿ. ಈಗ ಹೇಗೆ ಮಾಡಿದ್ದೀನಿ, ಇನ್ನೊಂದು 2-3 ಉಳಿದಿತ್ತಲ್ಲ, ಅದನ್ನೇ ಈಗ ಫಾಸ್ಟಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ, ಫಾಸ್ಟಲ್ಲಿ ಹಾಕಿದ್ದೀನಿ, ಮಾಡ್ಕೊಂಬರೋಣ ಬನ್ನಿ. ಹೀಗೆ ರೊಟ್ಟಿ ತಟ್ಟಿದ ಮೇಲೆ ಒಂದು ಸಲ ಹಚ್ಚಿದ ಮೇಲೆ ಹಾಕಿ ಮೇಲೆ ನೀರು ಹಚ್ಚಬೇಕು. ನಂತರ ಮತ್ತೆ ತಿರುಗಿಸಿ ಹಾಕಿ ಸುಡಬೇಕು. ಆಮೇಲೆ ಒಂದು ಬಟ್ಟೆಯಿಂದ ಪ್ರೆಸ್ ಮಾಡ್ತಾ ಸುಟ್ಟರೆ ತುಂಬ ಚೆನ್ನಾಗಿ ಸುಡುತ್ತೆ ರೊಟ್ಟಿ. ಇದು ನಮ್ಮ ಮೊಮ್ಮಗಳು, ಅವನ್ನ ವಿಡಿಯೋ ಮಾಡುವಾಗ ಇನ್ನೂ ಮಾಡ್ತಾ ಇರ್ತಾಳೆ. ತಮಾಷೆ, ಸುಮ್ಮನೆ ತನ್ನ ಕೈ ಬರಬೇಕು, ತಾನು ಬರಲ್ಲ. ಅವಳೇನು ಪಾಸ್ತಾ ಮಾಡ್ಕೊಳ್ತಾ ಇದ್ಲು ಹಾಗೆ ಪಕ್ಕಕ್ಕೆ. ನೋಡಿ, ರೊಟ್ಟಿ ಎಲ್ಲ ಆಲ್ಮೋಸ್ಟ್ ಆಲ್ ರೊಟ್ಟಿ ಮಾಡೋದಾಯಿತು. ನಾನು ಎಲ್ಲ ಲಾಸ್ಟಲ್ಲಿ ಒಂದು ದಪ್ಪ ರೊಟ್ಟಿ ಮಾಡಿದ್ದೆ. ನನಗೆ ಒಂದೂವರೆ 2 ರೊಟ್ಟಿ ಚಿಕ್ಕದು ಮಾಡೋ ಬದಲು ಒಂದೇ ಮಾಡ್ಕೊಂಡಿದ್ದೆ. ಲಾಸ್ಟಲ್ಲಿ ಸ್ವಲ್ಪ ದಪ್ಪಗೆ ಚೆನ್ನಾಗಿ ಉಬ್ಬುತ್ತೆ, ಆಮೇಲೆ ಚೆನ್ನಾಗೂ ಇರುತ್ತೆ ಅದು ಅಂತ ಆ ಥರ ಮಾಡ್ಕೊಂಡಿದ್ದೆ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಇದೇ ರೀತಿ ಸಿಂಪಲ್ ಆಗಿರೋ ವಿಡಿಯೋಗಳನ್ನು, ಹೆಲ್ದಿ ಫುಡ್, ಇದೇ ಥರ ಹೆಲ್ದಿ ಫುಡ್ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ನೋಡಿ, ರೊಟ್ಟಿ ಮಾಡೋದು ಆಯಿತು. ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸರ್ವ್ ಮಾಡ್ಕೊತೀನಿ. ನೋಡಿ, ಲಾಸ್ಟ್ಗೆ ಇಷ್ಟು ದೊಡ್ಡ ರೊಟ್ಟಿ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಅದಕ್ಕೆ ತುಪ್ಪ ಹಾಕಿ ಸ್ವಲ್ಪ ಉಪ್ಪು ಹಾಕ್ತೀನಿ, ಮಡಚಿಟ್ಕೊಳ್ತೀನಿ. ಮತ್ತು ಇದಕ್ಕೆ ಪಲ್ಯ ಹಾಕ್ಕೊಳ್ತೀನಿ. ನೋಡಿ, ಇದು ಬದನೆಕಾಯಿ ಪಲ್ಯ. ನೋಡಿ, ಬದನೆಕಾಯಿ ಪಲ್ಯ, ಇದು ಸೊಪ್ಪಿನ ಪಲ್ಯ,
Thank you for watching video.